ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 7. ಪ್ರಶ್ನೆ ನಿಮ್ಮದು, ಪ್ರಶ್ನಿಸುವ ಹಕ್ಕು ನಮ್ಮದು. ನಾನು ನಿಮ್ಮ ಮಹಬೂಬ್ ಬರಗೂರು. ಶಿರಾ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ 10ನೇ ವಾರ್ಡ್ ಸದಸ್ಯ ಎಸ್ ಅಜಯ್ ಕುಮಾರ್ ಗುರುವಾರ ಪದಗ್ರಹಣ ಮಾಡಿದರು. ನಗರಸಭೆ ಅಧ್ಯಕ್ಷ ಜಿಶಾನ್ ಮಹಮ್ಮೂದ್, ಉಪಾಧ್ಯಕ್ಷ ಲಕ್ಷ್ಮೀಕಾಂತ್, ಸದಸ್ಯರಾದ ಬುರಾನ್ ಮಹಮ್ಮೂದ್, ಫಯಾಜ್ ಅಹಮದ್, ಕೃಷ್ಣಮೂರ್ತಿ, ಸಾನಿಯಾ ಖಾದರ್, ಮಜರ್ ಅಹಮದ್, ನಗರಸಭೆ ಆಯುಕ್ತ ರುದ್ರೇಶ್, ನಾಮನಿರ್ದೇಶನ ಸದಸ್ಯ ಮಹೇಶ್, ಕಾಂಗ್ರೆಸ್ ಯುವ ಮುಖಂಡ ಮಣಿ, ಕರವೇ ಬಾಬು, ಧರಣಿ ಕುಮಾರ್ ಸೇರಿದಂತೆ ಹಲವಾರು ಮುಖಂಡರು ನೂತನ ಸ್ಥಾಯಿ ಸಮಿತಿ ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಿದರು. ಕ್ರಿಯಾ ಯೋಜನೆ ಮಾಡ್ಬಿಟ್ಟು ಇದಕ್ಕೆ 14ನೇ ವಾರ್ಡ್ ಅಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡ್ಲಿಕ್ಕೆ ಟೆಂಡರ್ ಕರೆದಿದ್ದಾರೆ. ಎಲ್ಲರಿಗೂ ನಮಸ್ತೆ. ಇವತ್ತು ಹೊಸದಾಗಿ ನಮ್ಮ ಫ್ರೆಂಡು ಸ್ನೇಹಿತರಾದ ಅಜಯ್ ಕುಮಾರ್ ಅವರು ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಆಗಿದ್ದಾರೆ. ಅವ್ರಿಗೆ ನನ್ನ ಕಡೆಯಿಂದ ಪರ್ಸನಲಿ ಎಲ್ಲ ನಮ್ಮ 36 ಜನ ಸದಸ್ಯರ ಕಡೆಯಿಂದ ಎಲ್ಲರ ಕಡೆಯಿಂದ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಆಮೇಲೆ ನಾವೆಲ್ಲರೂ ಸೇರಿ ಊರು ಅಭಿವೃದ್ಧಿ ಮಾಡೋಣ, ನಮ್ಮ ನಗರ ಅಭಿವೃದ್ಧಿ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ ಅಂತ ಭಾವಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮೊನ್ನೆ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಖಾಲಿ ಇರ್ತಕ್ಕಂಥ ಸ್ಥಾಯಿ ಸಮಿತಿ ಅಧ್ಯಕ್ಷರ ಹುದ್ದೆಗೆ ಶ್ರೀಯುತ ಅಜಯ್ ಕುಮಾರ್ ಅವರು ನಗರಸಭಾ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ಇಡೀ ಬಾಡಿ ತೀರ್ಮಾನ ಮಾಡಿತ್ತು. ಅದರಂತೆ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ನಗರಸಭೆಗೆ ಪದಗ್ರಹಣ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಪರವಾಗಿ ತುಂಬ ಹೃದಯದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಯಾಕೆಂತಂದರೆ ಇಡೀ ಬಾಡಿ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕಾಗಲ್ಲ. ಹಂಗಾಗಿ ಮುನ್ಸಿಪಾಲಿಟಿ ಆಕ್ಟ್ ಪ್ರಕಾರ ಸ್ಥಾಯಿ ಸಮಿತಿಯನ್ನ ರಚಿಸಲಿಕ್ಕೆ ಸರ್ಕಾರದ ನಿರ್ದೇಶನ ಇರುತ್ತೆ. ಹಂಗಾಗಿ ಈ ಸ್ಥಾಯಿ ಸಮಿತಿಯಲ್ಲಿ ಇವರ ಜೊತೆಗೆ 4 ಜನ ಮೆಂಬರ್ಗಳು ಇದ್ದಾರೆ. ಅವರು 5 ಜನ ಸುಮಾರು ಅವ್ರಿಗೆ ಒಂದು ಅಧಿಕಾರ ಇರ್ತದೆ, ಬಾಡಿಗೆ ಜಾಸ್ತಿ ಅಧಿಕಾರ ಇರ್ತದೆ, ಅದಕ್ಕಿಂತ ಕಡಿಮೆ ಅಧಿಕಾರ ಇರ್ತದೆ. ಅದನ್ನ ಇವರು ಉಪಯೋಗಿಸ್ಕೊಂಡು ಪಟ್ಟಣದ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಕ್ರಮ ಕೈಗೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊತೀನಿ. ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಇಡೀ ಶಿರಾದಲ್ಲಿ ಎಲ್ಲ ಕಂದಾಯ ನಿವೇಶನಗಳಾಗ್ಲಿ ಕಟ್ಟಡಗಳಾಗ್ಲಿ ರೀಅಸೆಸ್ ಮಾಡ್ತಕ್ಕಂಥ ಕೆಲಸವನ್ನ ಸ್ಥಾಯಿ ಸಮಿತಿಯಿಂದ ನಾಳೆಯಿಂದಲೇ ಪ್ರಾರಂಭ ಮಾಡಬೇಕು ಅಂತ ಈ ಮೂಲಕ ಅವರಲ್ಲಿ ಕೋರ್ಕೊಳ್ತೀನಿ. ಅವ್ರ ಜೊತೆಗೆ ನಾವು ಅಧಿಕಾರಿ ಮತ್ತು ಕಂದಾಯ ಶಾಖೆ ಎಲ್ಲ ಸಿಬ್ಬಂದಿಗಳು ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ. ಯಾಕೆಂತಂದ್ರೆ ಪಟ್ಟಣದ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನಮಗೆ ಮುಖ್ಯವಾಗಿ ಕಂದಾಯ ಕಲೆಕ್ಷನ್ ಆಗಬೇಕು ಮುಖ್ಯವಾಗಿ. ಯಾಕೆಂತಂದ್ರೆ ಪ್ರತಿಯೊಂದನ್ನು ಸಹಿತ ನಾವು ಸರ್ಕಾರದಿಂದ ಬಂದಿರತಕ್ಕಂಥ ಹಣದಿಂದ ನಾವು ಮಾಡ್ಲಿಕ್ಕಾಗಲ್ಲ. 15 ಫೈನಾನ್ಸ್ ಗ್ರಾಂಟ್ ಕಡಿಮೆ ಬರ್ತಾ ಇದೆ, ಸ್ಟೇಟ್ ಫೈನಾನ್ಸ್ ಗ್ರಾಂಟ್ ಕಡಿಮೆ ಬರ್ತಾ ಇದೆ. ನಮ್ದು ಸ್ಥಳೀಯ ಸರ್ಕಾರ, ಸ್ವಯಂ ಸರ್ಕಾರ. ಹಂಗಾಗಿ ಸ್ಥಳೀಯ ಸರ್ಕಾರ ಆಗಿರೋದ್ರಿಂದ ನಾವೇನೆ ಜನರೇಟ್ ಮಾಡಬೇಕು ಫಂಡ್ ಅನ್ನ. ನಾವು ಜನರೇಟ್ ಮಾಡ್ದಂಗೆ ನಾವೇನೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು. ಏನೇನು ವಾರ್ಡ್ ವೈಸ್ ಪ್ರತಿ ವಾರ್ಡ್ ಸಹಿತ ನಾವು ವಿಸಿಟ್ ಮಾಡ್ಬೇಕು ಅಂತಿದೀವಿ. ನೆಕ್ಸ್ಟ್ ಒಂದು ಡೇಟ್ ಅನ್ನ ತಗೊಂಡು ಕೌನ್ಸಿಲರ್ ಹತ್ರ ಆ ವಾರ್ಡ್ಗೆ ಸಂಬಂಧಪಟ್ಟಂಗೆ ಆ ದಿನ ಬೆಳಿಗ್ಗೆನೆ ನಾವು ಎಲ್ಲ ಶಾಖೆಯ ಸಿಬ್ಬಂದಿಗಳು ಜೊತೆಗೆ ಅಧ್ಯಕ್ಷರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಹೋಗ್ಬಿಟ್ಟು ಅಲ್ಲಿ ಆ ವಾರ್ಡ್ಗೆ ಸಂಬಂಧಪಟ್ಟ ಕುಂದುಕೊರತೆಗಳ ಜೊತೆಗೆ ಅಹವಾಲುಗಳನ್ನ ಆಲಿಸಿ ಸ್ಥಳದಲ್ಲೇ ಬಗೆಹರಿಸ್ತಾವಿದ್ರೆ ಬಗೆಹರಿಸ್ತೀವಿ. ಇಲ್ಲಾಂತಂದ್ರೆ ಒಂದ್ ಸ್ವಲ್ಪ ಟೈಮ್ ತಗೊಂಡು ನಂತರ ಕಾರ್ಯಗತಗೊಳಿಸ್ಲಿಕ್ಕೆ ನಾವು ಯೋಜನೆಯನ್ನ ಹಾಕೊಂಡಿದೀವಿ. ಶಾರ್ಟ್ಲಿ ಅದು ಒಂದು ಮೀಟಿಂಗ್ ಮಾಡ್ಕೊಂಡ್ಬಿಟ್ಟು ನಾವು ನಂತರ ಕಾರ್ಯಗತಗೊಳಿಸ್ತೀವಿ. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ನ್ಯೂಸ್ 7. ಮಣಿ
ಆಧಾರ್ ಬನ್ನಿ ಈ ಕಡೆ ನೆಕ್ಸ್ಟ್ ಬಂದ್ಬಿಡ್ರಿ ಆಧಾರ್ ಈ ಕಡೆ ಬಂದ್ಬಿಡಿ ದಯವಿಟ್ಟು ಬನ್ನಿ ಈ ಕಡೆ ಹಂಗೆ ಆಧಾರ್ ಹಿಡ್ಕೊ ಹಿಡ್ಕೊ ಆಧಾರ್ ಹಿಡ್ಕೊ ಹಂಗೆ ಇಲ್ಲ ನೋಡಿ ಓಕೆ 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 ಚೆನ್ನಾಗಿದ್ದೀವಿ ಬಂದ್ಬಿಡಿ ಸರ್ ನಿಂಗು ಆಸೆ ಇತ್ತು ಗುರು ಇನ್ನೂ ಫೋಟೋ ಇಲ್ಲೇ ಬರೋ ನಿಮಿಷ ಹಾಗೆ ಇರಿ ಹಿಂದೆ ಬರಪ್ಪ ಮೊಬೈಲು ಹಿಂದೆ ಬರ್ರಿ ಬ್ರದರ್ ಹಿಂದೆ ಬರ್ರಿ ತೆಗಿತಾ ಇಲ್ವಾ ಎಲ್ಲರೂ ತಗೊಳ್ಳಿ ಇಲ್ಲಿ ಬಿಡ್ರು ನೋಡಿ ಬರ್ರಿ ಅದ ಬರ್ರಿ ಅದ ಬರ್ರಿ ಸರ್ ಬನ್ನಿ ಸರ್ ಸಾಕು ಅದನ್ನ ಡ್ರಿಂಕ್ಸು ಕಾಮತ್ ಬೇಡ್ರೆ ಓಕೆ ಬಂಧುಗಳೇ, ಇವತ್ತು ಶಿರಾ ನಗರಸಭೆಗೆ ಇವತ್ತೇನು ನೂತನವಾಗಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿ ನಮ್ಮ ಅಜಯ್ ಕುಮಾರ್ ಅವರು 10ನೇ ವಾರ್ಡಿನ ಸದಸ್ಯರು ಆಯ್ಕೆಯಾಗಿದ್ದಾರೆ. ಹಾಗಾಗಿ ನಗರಸಭೆಯ ಏನು ಉಜ್ವಲ ಭವಿಷ್ಯಕ್ಕೋಸ್ಕರ ನೂತನವಾಗಿ ಬಾಡಿಯಲ್ಲಿ ನಮ್ಮ ಜಿಶಾನ್ ಮೊಹಮ್ಮದ್ ಅವರು ಅಧ್ಯಕ್ಷ ಆಗಿದ್ದಾರೆ. ಅದೇ ರೀತಿ ಅವರಿಗೆ ರಥಸಾರಥಿಯಾಗಿ ನಮ್ಮ ಲಕ್ಷ್ಮೀಕಾಂತ್ ಅವರು ಉಪಾಧ್ಯಕ್ಷ ಆಗಿದ್ದಾರೆ. ಜೊತೆಗೆ ನಮ್ಮ ಕಮಿಷನರ್ ಹೃದಯ್ ಸರ್ ಅವರು ಎಲ್ಲ ಇಡೀ ಅಭಿವೃದ್ಧಿಯ ಪಥಕ್ಕೆ ಏನ್ ಬೇಕೋ ಅವರು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಅದಕ್ಕೆ ಸಾಥ್ ಕೊಡ್ಲಿಕ್ಕೋಸ್ಕರ ಇವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿ ನಮ್ಮ ಅಜಯ್ ಕುಮಾರ್ ಅವ್ರನ್ನ ಇವತ್ತು ಎಲ್ಲ ಏನು 36 ಜನ ನಗರಸಭಾ ಸದಸ್ಯರು ಮತ್ತೆ ಅವರ ಅಭಿಮಾನಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಇವತ್ತು ಅವರ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸಾಕ್ಷಿಯಾಗಿದ್ದೀವಿ. ಹಾಗಾಗಿ ನಗರಸಭೆ ಇನ್ನಷ್ಟು ಉತ್ತುಂಗಕ್ಕೇರಲಿ, ಅಭಿವೃದ್ಧಿಯ ಒಂದು ದಾಪುಗಾಲಾಗಿ ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ಈ ನಗರಸಭೆ ತಗೊಂಬರ್ಲಿ ಎಂಬ ಒಂದು ಆಶಾಭಾವನೆಯಲ್ಲಿ ನಾನು ಇಚ್ಛೆ ಪಡ್ತೀನಿ. ಹಾಗಾಗಿ ಅಂತ ಸ್ಥಾನಮಾನಗಳನ್ನ ಇವತ್ತು ಕೊಟ್ಟಿರುವಂತ ಸ್ಥಾನಮಾನಗಳಿಗೆ ಅಷ್ಟೇ ಗೌರವವನ್ನು ಕೊಟ್ಟು ಒಳ್ಳೆ ಕೆಲಸವನ್ನ ಕಾರ್ಯಗಳನ್ನ ಮಾಡಿ ನಗರಸಭೆಯನ್ನು ಉತ್ತುಂಗಕ್ಕೇರಿಸಲಿ ಅಂತ ಹೇಳಿ ನಾನು ಅವ್ರಿಗೆ ಇಡೀ ಬಾಡಿಗೆ ಮತ್ತು ಅಧ್ಯಕ್ಷರಿಗೆ ಮತ್ತು ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಶುಭಾಶಯ ಕೋರ್ಲಿಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್, ಜೈ ಭಾರತ್. ಅವ್ರಿಗೆ ನಾನು ಅಭಿನಂದಿಸ್ತೀನಿ. ಆಮೇಲೆ ನಾವೆಲ್ಲರೂ ಸೇರಿ ಊರು ಅಭಿವೃದ್ಧಿ ಮಾಡೋಣ, ನಮ್ ನಗರ ಅಭಿವೃದ್ಧಿ ಮಾಡೋಣ, ಒಳ್ಳೆ ಕೆಲಸ ಮಾಡೋಣ ಅಂತ ಭಾವಿಸ್ತೀನಿ. ಕಮಿಷನರ್ ಅಲ್ಲಿ ಬರ್ರಿ ವಿನಾಯಕ ಮುಂದಕ್ಕೆ ಬರ ನಗರಸಭೆಗೆ ಪದಗ್ರಹಣ ಸಮಾರಂಭಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಪರವಾಗಿ ತುಂಬ ಹೃದಯದ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಇಡೀ ಬಾಡಿ ಎಲ್ಲ ಕೆಲಸಗಳನ್ನ ಮಾಡ್ಲಿಕ್ಕಾಗಲ್ಲ. ಹಂಗಾಗಿ ಮುನ್ಸಿಪಾಲಿಟಿ ಆಕ್ಟ್ ಪ್ರಕಾರ ಸ್ಥಾಯಿ ಸಮಿತಿಯನ್ನ ರಚಿಸ್ಲಿಕ್ಕೆ ಸರ್ಕಾರದ ನಿರ್ದೇಶನ ಇರುತ್ತೆ. ಹಂಗಾಗಿ ಈ ಸ್ಥಾಯಿ ಸಮಿತಿಯಲ್ಲಿ ಇವರ ಜೊತೆಗೆ 4 ಜನ ಮೆಂಬರ್ಗಳು ಇದ್ದಾರೆ. ಅವರು 5 ಜನ ಸುಮಾರು ಅವ್ರಿಗೆ ಒಂದು ಅಧಿಕಾರ ಇರ್ತದೆ, ಬಾಡಿಗೆ ಜಾಸ್ತಿ ಅಧಿಕಾರ ಇರ್ತದೆ, ಅದಕ್ಕಿಂತ ಕಡಿಮೆ ಅಧಿಕಾರ ಇರ್ತದೆ. ಅದನ್ನ ಇವರು ಉಪಯೋಗಿಸ್ಕೊಂಡು ಪಟ್ಟಣದ ಅಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತೀನಿ. ಅದ್ರ ಜೊತೆಗೆ ಮುಖ್ಯವಾಗಿ ನಮ್ಮ ಇಡೀ ಶಿರಾದಲ್ಲಿ ಎಲ್ಲ ಕಂದಾಯ ನಿವೇಶನಗಳಾಗ್ಲಿ ಕಟ್ಟಡಗಳಾಗ್ಲಿ ಅದನ್ನ ರೀಅಸೆಸ್ ಮಾಡ್ತಕ್ಕಂಥ ಕೆಲಸವನ್ನ ಸ್ಥಾಯಿ ಸಮಿತಿಯಿಂದ ನಾಳೆಯಿಂದಲೇ ಪ್ರಾರಂಭ ಮಾಡಬೇಕು ಅಂತ ಈ ಮೂಲಕ ಅವರಲ್ಲಿ ಕೋರ್ಕೊಳ್ತೀನಿ. ಅವ್ರ ಜೊತೆಗೆ ನಾವು ಅಧಿಕಾರಿ ಮತ್ತು ಕಂದಾಯ ಶಾಖೆ ಎಲ್ಲ ಸಿಬ್ಬಂದಿಗಳು ಅವ್ರ ಜೊತೆಗೆ ಕೈ ಜೋಡಿಸ್ತೀವಿ.
ಯಾಕೆಂತಂದ್ರೆ ಪಟ್ಟಣದ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನಮಗೆ ಮುಖ್ಯವಾಗಿ ಕಂದಾಯ ಕಲೆಕ್ಷನ್ ಆಗ್ಬೇಕು ಮುಖ್ಯವಾಗಿ. ಯಾಕೆಂತಂದ್ರೆ ಪ್ರತಿಯೊಂದನ್ನು ಸಹಿತ ನಾವು ಸರ್ಕಾರದಿಂದ ಬಂದಿರತಕ್ಕಂಥ ಹಣದಿಂದ ನಾವು ಮಾಡ್ಲಿಕ್ಕಾಗಲ್ಲ. 15 ಫೈನಾನ್ಸ್ ಗ್ರಾಂಟ್ ಕಡಿಮೆ ಬರ್ತಾ ಇದೆ, ಸ್ಟೇಟ್ ಫೈನಾನ್ಸ್ ಗ್ರಾಂಟ್ ಕಡಿಮೆ ಬರ್ತಾ ಇದೆ. ನಮ್ದು ಸ್ಥಳೀಯ ಸರ್ಕಾರ, ಸ್ವಯಂ ಸರ್ಕಾರ, ಹಂಗಾಗಿ ಸ್ಥಳೀಯ ಸರ್ಕಾರ ಆಗಿರೋದ್ರಿಂದ ನಾವೇನೆ ಜನರೇಟ್ ಮಾಡಬೇಕು ಕಂದಾಯವನ್ನ. ಫಂಡ್ ಅನ್ನ ನಾವು ಜನರೇಟ್ ಮಾಡ್ದಂಗೆ ನಾವೇನೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೋದು. ಏನೇನು ವಾರ್ಡ್ ವೈಸ್ ಪಟ್ಟಿ ಮಾಡ್ಬಿಟ್ಟು ಪ್ರತಿ ವಾರ್ಡ್ನು ಸಹಿತ ನಾವು ವಿಸಿಟ್ ಮಾಡ್ಬೇಕು ಅಂತಿದೀವಿ. ನೆಕ್ಸ್ಟ್ ಒಂದು ಶಿರಾ ನಗರಸಭೆಗೆ 2025 ಏನು ಒಂದು ಹೊಸ ವರ್ಷ ಬಂದಿದೆ. ಈ ಹೊಸ ವರ್ಷದಲ್ಲಿ ಚಿರ ಯುವಕ ಶಿರಾ ನಗರದ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಇವತ್ತು ಅಧಿಕಾರ ವಹಿಸ್ಕೊಂಡಿದ್ದಾರೆ. ಅವ್ರಿಗೆ ಈ ಹೊಸ ವರ್ಷ ಆರೋಗ್ಯ, ಐಶ್ವರ್ಯ, ಅಧಿಕಾರ ಎಲ್ಲಾನು ಕೊಟ್ಟು ವಿಶೇಷವಾಗಿ ಈ ನಗರಸಭೆಯಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡಬೇಕು. ಏನು ಕೆಲಸ ಕಾರ್ಯಗಳು ಕುಂಠೆ ತಗೊಂಡಿದ್ರು ಅವನ್ನ ಚುರುಕು ಮಾಡೋಂಥ ಕೆಲಸನ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮಾಡಬೇಕು ಅಂತ ಹೇಳಿ, ಆಮೇಲೆ ಎಲ್ಲ ಸದಸ್ಯರ ಜೊತೆಗೆ ಕಂಡು ಶಿರಾ ನಗರಸಭೆ ಇತಿಹಾಸದಲ್ಲಿ ಒಂದು ಬದಲಾವಣೆಯನ್ನು ಮಾಡಬೇಕು ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರಿಗೆ ಶುಭ ಕೋರ್ತಾ, ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆ ಅಧಿಕಾರ ಸಿಗಲಿ, ಒಳ್ಳೆ ಸ್ಥಾನಮಾನ ಸಿಗಲಿ, ಹೆಚ್ಚಿನದಾಗಿ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಹೇಳಿ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ. ಜೈ ಭೀಮ್. ಹಾಗಾಗಿ ನಾನು 20ನೇ ತಾರೀಕಿಂದ ಇಲ್ಲಿವರೆಗೂ ನಮ್ಮ ಕೆಲವು ಕಾರಣಗಳಿಂದ ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದು ಚಾರ್ಜ್ ತಗೊಂಡಿದ್ದೀನಿ. ನಾಳೆಯಿಂದ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಸಾಹೇಬರ ನಿಶ್ಚಯಂತೆ ಈ ಊರಿನ ಅಭಿವೃದ್ಧಿಗೆ ರೆವಿನ್ಯೂ ಮೇನ್ ಆಗಿದೆ. ಹಾಗಾಗಿ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ನಾವು ಎಲ್ಲ ಕೆಲವರು ಈಗ ಕಾರ್ಯ ಹಂಚ್ಕೊಂಡಿದ್ದೀವಿ. ಏನಂತಂದರೆ ಈ ಕೆಲವು ಕೆಲಸಗಳನ್ನ ನೀವು ಮಾಡಿ, ಕೆಲಸದ ಒತ್ತಡದಲ್ಲಿ ಎಲ್ಲರೂ ಒಂದೇ ಕಡೆ ಹೋಗೋದಕ್ಕಾಗಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರ ಸೂಚನೆಯ ಮೇರೆಗೆ ನಾವೆಲ್ಲ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ನಾನು ಹೇಳೋದಂದರೆ ಕಮರ್ಷಿಯಲ್ ಬಿಲ್ಡಿಂಗ್ಸ್ ಮತ್ತು ಸ್ಕೂಲ್ ಕಾಲೇಜ್ಗಳಲ್ಲಿ ಏನು ನಮ್ಮ ನಗರಸಭೆ ತೆರಿಗೆಯನ್ನು ಕಟ್ಟಿಲ್ಲ ಅವಕ್ಕೆಲ್ಲ ನೇರವಾಗಿ ಹೋಗಿ ಆ ಜಾಗಗಳನ್ನು ಅಳತೆ ಮಾಡುವಂಥ ಕೆಲಸ ಮಾಡಿ ಅವ್ರ ಕಡೆಯಿಂದ ರೆವಿನ್ಯೂ ಕಲೆಕ್ಷನ್ ಮಾಡಿ ನಮ್ಮೂರಲ್ಲಿ ಏನಾಗಿದೆ ಅಂದರೆ ನಮಗೆ ಗೋರ್ಮೆಂಟಿಂದ ಬರೋದು ಸ್ವಲ್ಪ ದುಡ್ಡು, ಅದರಲ್ಲಿ ನಮ್ಮ ಸ್ಲಮ್ ಡಿಕ್ಲೇರ್ 19 ಇದ್ದಾವೆ. ನಾವು ಆ ಸ್ಲಮ್ಗಳಲ್ಲಿ ನಮಗೆ ರೆವಿನ್ಯೂ ಕಮ್ಮಿ ಬರ್ತಿರೋದ್ರಿಂದ ಕೆಲವು ವಾರ್ಡ್ಗಳಲ್ಲಿ ರೆವಿನ್ಯೂ ಬರ್ತಿರೋದು ಊರ ಅಭಿವೃದ್ಧಿಗೋಸ್ಕರ ನಾವು ರೆವಿನ್ಯೂ ಕಲೆಕ್ಷನ್ ಮಾಡ್ತಾ ಇದ್ದೀವಿ. ಯಾರದೇ ಒಬ್ಬರ ಏನು ಇದ್ರ ಮೇಲೆ ಕೋಪಕ್ಕೋಸ್ಕರ ಇನ್ನೊಂದು ಇದಕ್ಕೋಸ್ಕರ ಮಾಡ್ತಾ ಇಲ್ಲ, ಊರ ಅಭಿವೃದ್ಧಿಗೋಸ್ಕರ ರೆವಿನ್ಯೂ ಕಲೆಕ್ಟ್ ಮಾಡ್ತಿರೋದು. ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ, ನಿನ್ನೆ ಒಂದು ಮೀಟಿಂಗ್ ನಡೀತಾ ಇತ್ತು, ಒಂದು 5th ಕಮಿಷನ್ ಇದರಲ್ಲಿ ಕೆಲವರೆಲ್ಲ ಸದಸ್ಯರು ಏನ್ ಮಾಡಿದ್ರು ಅಂತ ಅಂದ್ರೆ, ಸರ್ ಕಂದಾಯ ಕಟ್ಟಕ್ ಬಂದಾಗ ಕಂದಾಯಕ್ಕಿಂತ ಕಂದಾಯದ ಬಡ್ಡಿನೇ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಪ್ರತಿ ವರ್ಷ ನೀವು ಕಂದಾಯ ಕಟ್ಟಿದ್ರೆ ಬಡ್ಡಿ ಬರಲ್ಲ. ಅದು ಬಡ್ಡಿ ಏನು ಅಂತಂದ್ರೆ ಪ್ರತಿ ತಿಂಗಳು 2% ಬಡ್ಡಿ ಬೀಳ್ತಾ ಹೋಗಿರುತ್ತೆ. ಹಾಗಾಗಿ ನಿಮ್ಗೆ ಹೊರೆ ಅನ್ನೋದನ್ನು ಕಾಣಿಸುತ್ತೆ. ಅದಕ್ಕೆ ಪ್ರತಿ ವರ್ಷ ಮಾರ್ಚಲ್ಲಿ ನಾವು 5% ರಿಯಾಯಿತಿ ಕೊಟ್ಟು ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತೆ ಕಮಿಷನರು ನಮ್ಮ ಬಾಡಿ ಎಲ್ಲ ಒಟ್ಟಾಗಿ 5% ರಿಯಾಯಿತಿ ಕೊಟ್ಟು ನಾವು ಕಂದಾಯ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರತಿ ವರ್ಷ ಮಾರ್ಚಲ್ಲಿ ನೀವು ಕಂದಾಯ ಕಟ್ಕೊಂಡು ಏಪ್ರಿಲ್ ನಲ್ಲಿ ನೀವು ಕಂದಾಯ ಕಟ್ಕೊಂಡ್ರೆ ನಿಮ್ಗೆ ಯಾವುದೇ ರೀತಿ ಫೈನ್ ಆಗ್ಲಿ ಮತ್ತೆ ಇಂಟ್ರೆಸ್ಟ್ ಆಗ್ಲಿ ದಂಡ ಆಗ್ಲಿ ಬೀಳೋದಿಲ್ಲ. ಅದನ್ನ ಏನಾಗಿದೆ ಅಂದ್ರೆ ನಿಮ್ಗೆ ಏನಾಗಿದೆ, ನಗರಸಭೆಯವರು ಏನೋ ಆಗ್ತಾ ಇದ್ದಾರೆ, ಏನೋ ಮಾಡ್ತಾ ಇದ್ದಾರೆ ಅನ್ನೋ ತರ ಬರುತ್ತೆ. ಆದ್ರೆ ಏನಂತ ಅಂದ್ರೆ ನೀವು ಕಟ್ಟಿಲ್ಲದ ಕಾರಣ ನಿಮ್ಗೆ ಅದು ಹೊರೆ ಬೀಳ್ತಾ ಇದೆ. ನಮಗೆ ಗೋರ್ಮೆಂಟ್ ಇಂದ ಆರ್ಡರ್ ಇದೆ, ಅದು ನಾವ್ ಯಾರು ಮಾಡಿರೋದಲ್ಲ, ಗೋರ್ಮೆಂಟ್ ಇಂದ ಆರ್ಡರ್ ಇದೆ. ದಯವಿಟ್ಟು ನಾನು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ, ನೀವು ಪ್ರತಿ ವರ್ಷದ ಏಪ್ರಿಲ್ ಅಲ್ಲಿ ನಿಮ್ಮ ಕಂದಾಯನ ನಗರಸಭೆಗೆ ಕಟ್ಟಿದ್ರೆ ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಸೇವೆ ಮಾಡೋದಕ್ಕೆ ಅನುಕೂಲ ಮಾಡ್ಕೊಡೋದಕ್ಕಾಗುತ್ತೆ. ದಯವಿಟ್ಟು ನಾನು ಎಲ್ಲರಲ್ಲಿ ಕೈ ಜೋಡಿಸಿ ಕೇಳ್ಕೊಳ್ಳೋದೇನಂತಂದ್ರೆ, ದಯವಿಟ್ಟು ರೆವಿನ್ಯೂ ಕೊಡಿ, ನಾವು ನಿಮ್ಮ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ